ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ದೂರವಾಣಿ ಮಾತುಕತೆಯಲ್ಲಿ ಮಧ್ಯಪ್ರಾಚ್ಯ ಯುದ್ಧ ಹಾಗೂ ಉಕ್ರೇನ್ ಸಂಘರ್ಷ ಪ್ರಮುಖ ವಿಷಯಗಳಾಗಿ ಚರ್ಚೆಯಾಗಿವೆ ಎಂದು ಕ್ರೆಮ್ಲಿನ್ನ ವಿದೇಶಾಂಗ ನೀತಿ ಸಹಾಯಕ ಯೂರಿ ಉಶಾಕೋವ್ ತಿಳಿಸಿದ್ದಾರೆ. ಸುಮಾರು 90 ನಿಮಿಷಗಳಿಗೂ ಹೆಚ್ಚು ಕಾಲ ನಡೆದ ಈ ಮಾತುಕತೆ ಸ್ಪಷ್ಟ ಹಾಗೂ ವ್ಯಾವಹಾರಿಕವಾಗಿತ್ತು ಎಂದು ಉಶಾಕೋವ್ ಎಎಫ್ಪಿಗೆ ತಿಳಿಸಿದ್ದಾರೆ. ಮಾತುಕತೆಯಲ್ಲಿ ಪುಟಿನ್ ಇರಾನ್ ಹಾಗೂ ಪರ್ಷಿಯನ್ ಕೊಲ್ಲಿಯ ಪ್ರದೇಶದ ಸ್ಥಿತಿಗತಿಗಳ ಮೇಲೆ ಹೆಚ್ಚು ಗಮನ ಹರಿಸಿದ್ದಾರೆ. ಇರಾನ್ನೊಂದಿಗೆ ಕದನ ವಿರಾಮವನ್ನು ವಿಸ್ತರಿಸುವ ಟ್ರಂಪ್ ಅವರ ನಿರ್ಧಾರವನ್ನ ಪುಟಿನ್ ಸರಿಯಾದ ಹೆಜ್ಜೆ ಎಂದು ಪರಿಗಣಿಸಿದ್ದು, ಇದರಿಂದ ಮಾತುಕತೆಗಳಿಗೆ ಅವಕಾಶ ಸಿಗುತ್ತೆ ಹಾಗೂ ಪ್ರದೇಶದ ಸ್ಥಿರತೆ ಹೆಚ್ಚುತ್ತೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದಾಗ್ಯೂ ಅಮೆರಿಕ ಮತ್ತು ಇಸ್ರೇಲ್ ಮತ್ತೊಮ್ಮೆ ಸೈನಿಕ ಕ್ರಮ ಕೈಗೊಂಡ್ರೆ ಅದರ ಪರಿಣಾಮಗಳು ಇರಾನ್ ಹಾಗೂ ಅದರ ನೆರೆಹೊರೆಯ ರಾಷ್ಟ್ರಗಳಿಗೆ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಸಮುದಾಯಕ್ಕೂ ಹಾನಿಕಾರಕವಾಗಲಿದೆ ಎಂದು ಪುಟಿನ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಎಂದು ಉಶಾಕೋವ್ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಪರಿಸ್ಥಿತಿಯಲ್ಲಿ ರಾಜತಾಂತ್ರಿಕ ಪರಿಹಾರಗಳಿಗೆ ರಷ್ಯಾ ಸಂಪೂರ್ಣ ಬೆಂಬಲ ನೀಡಲು ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದೇ ವೇಳೆ ಉಕ್ರೇನ್ ವಿಷಯದಲ್ಲಿ ವ್ಲಾಡಿಮಿರ್ ಪುಟಿನ್ ಮತ್ತು ಡೊನಾಲ್ಡ್ ಟ್ರಂಪ್ ಇಬ್ಬರು ಕೈವ್ ಆಡಳಿತದ ನಡೆ ಬಗ್ಗೆ ಸಮಾನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯುರೋಪಿನ ಬೆಂಬಲದೊಂದಿಗೆ ಸಂಘರ್ಷವನ್ನ ಹೆಚ್ಚಿಸುವ ನೀತಿ ಅನುಸರಿಸಲಾಗ್ತಾ ಇದೆ ಎಂಬ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಎಂದು ಉಶಾಕೋವ್ ತಿಳಿಸಿದ್ದಾರೆ. ಉಕ್ರೇನ್ ಮೇಲಿನ ರಷ್ಯಾದ ದಾಳಿಯಿಂದ ದೇಶದ ಬಹುಭಾಗ ಹಾನಿಗೊಂಡಿದ್ದು, ಸಾವಿರಾರು ನಾಗರಿಕರು ಸಾವನ್ನಪ್ಪಿದ್ದಾರೆ ಮತ್ತು ಲಕ್ಷಾಂತರ ಜನರು ಸ್ಥಳಾಂತರಗೊಂಡಿದ್ದಾರೆ. ವಿಜಯ ದಿನದ ಆಚರಣೆಯ ಅವಧಿಗೆ ಕದನ ವಿರಾಮ ಘೋಷಿಸಲು ಸಿದ್ಧನಿರುವುದಾಗಿ ಪುಟಿನ್ ತಿಳಿಸಿದ್ದಾರೆ. ಈ ಪ್ರಸ್ತಾವನೆಯನ್ನ ಟ್ರಂಪ್ ಬೆಂಬಲಿಸಿದ್ದಾರೆ ಎಂದು ಉಶಾಕೋವ್ ತಿಳಿಸಿದ್ದಾರೆ.